ಜೀರ್ಣಶಕ್ತಿ ಎನ್ನುವುದು ದೇಹದ ಅತಿ ಮುಖ್ಯವಾದ ಕ್ರಿಯೆಯಾಗಿರುತ್ತದೆ. ತಿಂದ ಊಟ ಸರಿಯಾಗಿ ಜೀರ್ಣವಾಗದೆ ಅಜೀರ್ಣವಾದರೆ ಕೂಡಲೇ ಹೊಟ್ಟೆ ಉಬ್ಬರ ಬರುತ್ತದೆ, ಹುಳಿತೇಗು, ಎದೆ ಉರಿ ಕಾಣಿಸಿಕೊಳ್ಳುತ್ತದೆ. ಕೆಲವು ವೇಳೆ ವಾಂತಿ ಸಹ ಆಗುತ್ತದೆ. ಕೆಲವರಿಗೆ ಸಹಜವಾಗಿಯೇ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುವುದಿಲ್ಲ. ಅಂತಹವರು ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಮಾತ್ರ ಸೇವಿಸಬೇಕು. ತರಕಾರಿಗಳನ್ನ ಸೇವಿಸಬೇಕು. ಊಟಕ್ಕೂ ಮುಂಚೆ ಅರ್ಧ ಲೋಟದಷ್ಟು ನೀರು ಕುಡಿಯಬೇಕು. ಊಟವಾದ ಮೇಲೆ ತಕ್ಷಣ ನೀರು ಕುಡಿಯಬಾರದು. 1 ಗಂಟೆ ನಂತರ ನೀರು ಕುಡಿಯಬಹುದು. ಊಟದ ಮಧ್ಯದಲ್ಲೂ ಸಹ ನೀರು ಕುಡಿಯಬಾರದು. ರಾತ್ರಿ ವೇಳೆ 8 ಗಂಟೆಗೆ ಊಟ ಮಾಡುವುದು ಒಳಿತು. ಪ್ರತಿದಿನ ವ್ಯಾಯಾಮ ಕಡ್ಡಾಯವಾಗಿ ಮಾಡಬೇಕು ಮತ್ತು ರಾತ್ರಿ ಮಲಗಬೇಕಾದ್ರೆ ಎಡಭಾಗವಾಗಿ ಮಲಗಬೇಕು. ಅವಸರವಾಗಿ ಅಥವಾ ಗಾಬರಿಯಿಂದ ಊಟ ಮಾಡಬಾರದು. ಊಟದ ಜೊತೆ ಹಸಿ ತರಕಾರಿಗಳು ಮತ್ತು ಮೆಂತ್ಯ ಸೊಪ್ಪು ಸೇವಿಸಿದ್ರೆ ಒಳ್ಳೆಯದು. ಜೀರ್ಣಕ್ರಿಯೆಗೆ ಅನುಕೂಲವಾಗುವಂತೆ ಆಗಾಗ ಚೆನ್ನಾಗಿ ನೀರು ಕುಡಿಯಬೇಕು. ಮಧ್ಯಾಹ್ನದ ಊಟದಲ್ಲಿ ಮಜ್ಜಿಗೆಯನ್ನ ಸೇವಿಸಿ. ರಾತ್ರಿ ಊಟದ ನಂತರ ಸ್ವಲ್ಪ ನಡೆಯುವುದು ದೇಹಕ್ಕೆ ಒಳ್ಳೆಯದು. ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಯೋಗಾಸನಗಳನ್ನು ಮಾಡಬೇಕು. ಅಜೀರ್ಣ ಆಹಾರದಿಂದ ಅನೇಕ ಕಾಯಿಲೆಗಳು ಹುಟ್ಟಿಕೊಳ್ಳುತ್ತವೆ. ಆದ್ದರಿಂದ ಆಹಾರ ಸರಿಯಾಗಿ ಜೀರ್ಣವಾದರೆ ಯಾವ ಕಾಯಿಲೆಗಳು ಬರುವುದಿಲ್ಲ. ಜೀರ್ಣಶಕ್ತಿಯ ಕೊರತೆ ಇರುವವರು ಕೂಡಲೇ ನಮ್ಮ ಸಿದ್ದಲಿಂಗೇಶ್ವರ ಆರೋಗ್ಯಧಾಮವನ್ನು ಸಂಪರ್ಕಿಸಿ. ಡೈಸೋಲೆಕ್ಸ್ ಮತ್ತು ನಿತ್ಯ ಸುಧಾ ಔಷಧಿಯ ಸೇವನೆಯಿಂದ ನಿಮಗೆ ಜೀರ್ಣಶಕ್ತಿ ವೃದ್ಧಿಯಾಗಿ ತಿಂದ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗುತ್ತದೆ. ಅಜೀರ್ಣದಿಂದ ಪಾರಾಗಿರಿ ಮತ್ತು ಔಷಧಿಗಾಗಿ ಕರೆ ಮಾಡಿ 8197885537.